ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 24 ಡಿಸೆಂಬರ್ 2025. ಮುರಳಿ महावाक्यಗಳು मीठे बच्चे। अविनाशी ज्ञान रत्नों का दान ही महादान है। इस दान से ही राजाई प्राप्त होती है, इसीलिए महादानी बनो। ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳ ದಾನವೇ ಮಹಾದಾನವಾಗಿದೆ. ಅದಕ್ಕಾಗಿ ಈ ಜ್ಞಾನದಾನದಿಂದಲೇ ರಾಜಾಯಿ ಪದವಿಯು ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಮಹಾದಾನಿಗಳು ಆಗಿರಿ. ಜ್ಞಾನದಾನ ಶ್ರೇಷ್ಠ ದಾನ ಆಗಿದೆ. ಜ್ಞಾನ ದಾನ ಮಾಡೋದು ಅಂತಂದ್ರೆ ಕೇವಲ ಶಬ್ದದಿಂದ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವುದು ಹಾಗೂ ಲಿಟ್ರೇಚರ್ ಅಥವಾ ನಮ್ಮ ಒಂದು ಸ್ಥೂಲ ಸೇವಾದ ಮೂಲಕ ವಾಚಾದ ಮೂಲಕ ಹೇಳುವುದಷ್ಟೇ ಸ್ಥೂಲ ರೂಪದ ಜ್ಞಾನದಾನವಲ್ಲ. ನಿಜವಾದ ಜ್ಞಾನ ದಾನ ಮಾಡೋದು ಅಂತಂದರೆ ಜ್ಞಾನದ ಸ್ವರೂಪರಾಗಿ ಮೂಲ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿ ಜ್ಞಾನ ಸ್ವರೂಪರಾಗಿ ಎಲ್ಲರೊಳಗೂ ಆ ಸತ್ಯ ಸ್ವರೂಪವನ್ನು ನೋಡ್ತೀನಿ ಅಂತಂದ್ರೆ ಇದು ನಿಜವಾದ ಜ್ಞಾನ ದಾನ ಮಾಡೋದಾಗಿದೆ. ಅರ್ಥಾತ್ ಜ್ಞಾನ ಶಬ್ದದಿಂದ ಹೇಳುವುದಷ್ಟೇ ದಾನ ಆಗಿತ್ತು ಅಂದರೆ ಇಷ್ಟೊತ್ತಿಗೆ ಎಲ್ಲರೂ ರಾಜರಾಗ್ಬಿಡ್ತಿದ್ರು. ಯಾವ ರಾಜರು? ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸ್ವರಾಜ್ಯಾಧಿಕಾರಿ ಆತ್ಮ ರಾಜ. ಬಾಬಾ ಹೇಳ್ತಾರೆ, ನಿಜವಾದ ದಾನ ಅಂತಂದರೆ ಬಾಬಾರ ಮೂಲ ಶ್ರೀಮತ್ ಏನಿದೆ, ನಾ ಯಾರಿದ್ದೀನಿ ಎನ್ನುವಂಥ ನಿರಂತರ ಸ್ಮೃತಿ ಹಾಗೂ ಎರಡನೆಯದು ಎಲ್ಲ ರೋಲ್ ಒಳಗೆ ಎಲ್ಲ ಮನುಷ್ಯ ಜೀವನದಲ್ಲಿ ಗುಪ್ತಾಗಿರುವಂಥ ನಿರಾಕಾರ ಆತ್ಮನ ಒಂದು ಸತ್ಯವನ್ನು ಅರಿಯೋದು. ಈ ಸತ್ಯವನ್ನು ನನ್ನ ಸತೋಗುಣಿ ಸ್ವರೂಪದಲ್ಲಿದ್ದುಕೊಂಡು ಎಲ್ಲರೊಳಗ ಸತೋಗುಣಿ ಸ್ವರೂಪವನ್ನು ನೋಡುವಂಥದ್ದೇನಿದೆಯಲ್ಲ, ಇದೇ ಜ್ಞಾನ ದಾನ ಮಾಡೋದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ರತ್ನಗಳ ದಾನ ಏನಿದೆಯಲ್ಲ ಇದು ಎಲ್ಲಕ್ಕಿಂತ ಶ್ರೇಷ್ಠ ಮಹಾದಾನ ಆಗಿದೆ. ಈ ದಾನ ಮಾಡೋದ್ರಿಂದ ರಾಜ ಪದವಿ ಸಿಗ್ತದೆ. ರಾಜಾಯಿ ಪದವಿ, ರಾಜಾಯಿ ಅರ್ಥಾತ್ ಸತ್ಯುಗದಲ್ಲಿ ರಾಜ ಆಗ್ತೀವಿ, ಸತ್ಯುಗದಲ್ಲಿ ಮಹಾರಾಜ ಆಗ್ತೀವಿ ಅನ್ನುವಂಥ ಮಾತಲ್ಲ. ಸಂಗಮ ಯುಗದಲ್ಲಿ ರಾಜ ಆಗೋದು. ಆತ್ಮ ರಾಜ ಇದ್ದೇ ಇದೆ. ರಾಜ ಆಗೋರು ಆತ್ಮ ಅಲ್ಲ, ಆತ್ಮ ರಾಜನೇ ಇದೆ. ಆಗಬೇಕಾದವ್ರು ಯಾರು? ಆತ್ಮನ ಜೊತೆಯಲ್ಲಿರುವ ಮನಸ್ಸು. ಮೂಲ ಮನಸ್ಸು ಸಂಪೂರ್ಣ ಆತ್ಮನಲ್ಲಿ ಒಂದಾಗಬೇಕಾಗಿದೆ. ಅರ್ಥಾತ್ ಮೂಲ ಮನಸ್ಸಿನಲ್ಲಿ ಈಗ ಡ್ರಾಮಾದ ಮಾಯೆಯ ಒಂದು ಅಭಿಮಾನ ಮಿಕ್ಸ್ ಆಗಿರೋದ್ರಿಂದ ಈ ಮನಸ್ಸು ಅನ್ಕೋತದ, ನಾ ಇನ್ನೂ ಮನುಷ್ಯ ಇದ್ದೀನಿ, ನಾ ಇನ್ನೂ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ನಾ ಈ ವಿಷಯದಲ್ಲಿ ಕಮ್ಮಿ ಇದ್ದೀನಿ, ನಾ ಪೇಷಂಟ್ ಇದ್ದೀನಿ. ಇವೆಲ್ಲ ಕಲಿಯುಗಿ ಜೀವನದ ಶಬ್ದಗಳು, ಭಾಷೆ. ಇದು ರಾಜನ ಭಾಷೆ ಏನಾಗಿರ್ತದ? ಸಂಪೂರ್ಣ, ಸಂಪನ್ನ, ಭರ್ಪೂರತೆ, ಪೂರ್ಣತೆ. ಇದು ಆತ್ಮ ರಾಜನ ಒಂದು ಅನುಭೂತಿ. ಈ ಅನುಭೂತಿ ಮನಸ್ಸು ಸ್ವೀಕಾರ ಮಾಡಬೇಕಾಗಿದೆ. ನಾ ಆತ್ಮ ಇದ್ದೀನಿ, ನಾ ರಾಜ ಇದ್ದೀನಿ, ನಾ ಸರ್ವದರಿಂದ ಪರೇ ಇದ್ದೀನಿ, ನಾನು ಸತ್ಯ ಇದ್ದೀನಿ, ಅವಿನಾಶಿ ಇದ್ದೀನಿ ಅನ್ನುವಂಥ ಈ ಒಂದು ಸತ್ಯವನ್ನು ಯಾವಾಗ ಮನಸ್ಸು ಸ್ವೀಕಾರ ಮಾಡ್ತದೋ ಆ ಮನಸ್ಸು ರಾಜ, ಆತ್ಮ ರಾಜನಲ್ಲಿ ಮರ್ಜ್ ಆಗ್ಬಿಡ್ತದೆ. ಇದಕ್ಕೆ ಬಾಬಾ ಹೇಳ್ತಾರ, ರಾಜಾಯಿ ಪ್ರಾಪ್ತಿ ಮಾಡ್ಕೊಳ್ಳೋದು. ಈ ರಾಜಾಯಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಜ್ಞಾನ ರತ್ನಗಳ ದಾನಿಯಾಗಬೇಕು. ಕೇವಲ ಶಬ್ದದಿಂದ, ವಾಚಾದಿಂದ, ಮುರಳಿಯ ಮೂಲಕ, ಕೋರ್ಸ್ನ ಮೂಲಕ ಅಥವಾ ಬೇರೆ ಬೇರೆ ರೂಪದಲ್ಲಿ ನಾವು ಜ್ಞಾನ ರತ್ನಗಳ ದಾನ ಮುಖದಿಂದ ಮಾಡ್ತೀವಿ ಅಂದರೆ ಕೇವಲ ಅದು ಸ್ಥೂಲ ರೂಪ. ಕೇವಲ ಇದರಿಂದ ರಾಜ ಆಗಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಸ್ವರೂಪ, ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಎಲ್ಲರೊಳಗೂ ಆ ಸ್ವರೂಪವನ್ನು ನೋಡೋದೇ ನಿಜವಾದ ಜ್ಞಾನ ರತ್ನಗಳ ದಾನ ಮಾಡೋದಾಗಿದೆ. ಅಂಥ ಮಹಾದಾನಿಗಳು ಆಗ್ರಿ ಅಂತಾರೆ ಬಾಬಾ. ಪ್ರಶ್ನೆ, ಜಿನ್ ಬಚ್ಚೋं को सर्विस का शौक होगा उनकी मुख्य निशानियां क्या होगी? ಯಾವ ಮಕ್ಕಳಿಗೆ ಸೇವೆ ಮಾಡಬೇಕೆಂಬ ನಶೆ ಇರ್ತದೋ
ಅಂಥ ಮಕ್ಕಳ ಮುಖ್ಯ ನಿಶಾನಿಗಳು ಏನಾಗಿರ್ತವೆ? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಆದರೆ ಪ್ರಶ್ನೆಯ ಅರ್ಥ ಮತ್ತೊಂದಿಷ್ಟು ಡೀಪ್ನಲ್ಲಿ ಬಹಳ ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ, ಸೇವಾ ಅರ್ಥಾತ್ ಮುಖದಿಂದ ಜ್ಞಾನ ಹೇಳುವಂಥದ್ದು ಅಥವಾ ತನುವಿನಿಂದ ಏನೆಲ್ಲ ಯಜ್ಞದ ಸೇವೆ ಅಥವಾ ಸಾಕಾರ ಜೀವನದ ಸೇವೆ ಇದೆ ಆ ಸೇವೆ ಮಾಡುವಂಥದ್ದು, ಧನದಿಂದ ಸೇವೆ, ಕೇವಲ ಈ ಸ್ಥೂಲ ರೂಪದ ಸೇವೆನೇ ಬಾಬಾ ಸೇವೆ ಅಂತ ಹೇಳ್ತಾ ಇಲ್ಲ. ಮನ್ಸ ವಾಚ ಕರ್ಮಣ ತನು ಮನ ಧನ ಇವೆಲ್ಲ ಸ್ಥೂಲ ಸೇವಾ, ಇವೆಲ್ಲ ಡ್ರಾಮಾ ಅನುಸಾರ ಆಗುವಂಥ ಸೇವೆಗಳು. ಡ್ರಾಮಾ ಸ್ಕ್ರಿಪ್ಟ್ ಒಳಗೆ ಇದೆ, ಅದಕ್ಕಾಗಿ ಆ ರೋಲ್ ಮೂಲಕ ಆ ಸೇವೆ ಕಂಟಿನ್ಯೂ ಆಗ್ತದೆ. ಈಗ ಸೇವಾ ಆಗಬೇಕಾಗಿದೆ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು, ಸತ್ಯದ ಸ್ಥಿತಿಯಲ್ಲಿ ಇದ್ದುಕೊಂಡು, ಸ್ಥಿತಿಯಿಂದ ಸೇವಾ. ಇಲ್ಲಿವರೆಗೂ ರೋಲ್ ಮೂಲಕ ಸೇವಾ ನಡೀತು, ಈಗ ಸ್ಥಿತಿಯಿಂದ ಸೇವಾ ಆಗಬೇಕಾಗಿದೆ. ಆ ಸ್ಥಿತಿಯಿಂದ ಸೇವಾ ಮಾಡುವಂತಹ ಮಕ್ಕಳ ನಿಜವಾದ ನಿಶಾನೆ ಗುರುತುಗಳು ಏನಾಗಿರ್ತವೆ? ಬಾಬಾ ಹೇಳ್ತಾರೆ, 1ನೇ ಪಾಯಿಂಟ್, ಉನ್ಹೇ ಪುರಾನಿ ದುನಿಯಾ ಕಾ ವಾತಾವರಣ ಬಿಲ್ಕುಲ್ ಅಚ್ಚಾ ನಹಿ ಲಗೇಗಾ. ಅಂಡರ್ಲೈನ್, ಯಾರು ತಮ್ಮ ಸ್ಥಿತಿಯನ್ನ ಆತ್ಮವತ್ತು ಮಾಡ್ಕೊಂಡಿದ್ದಾರೆ, ತಮ್ಮ ಸ್ಥಿತಿಯನ್ನ ಬಾಪ್ ಸಮಾನ್ ಮಾಡ್ಕೊಂಡಿದ್ದಾರೋ, ಆ ಸ್ಥಿತಿಯ ಮೂಲಕ ವೈಬ್ರೇಷನ್ನ ಮೂಲಕ ಸೇವೆಯನ್ನ ಮಾಡಲಿಕ್ಕೆ ನಿಮಿತ್ತ ಆಗಿದ್ದಾರೆ. ಅಂಥ ಆತ್ಮರ ಮನಸ್ಸಿನೊಳಗ ಈ ಒಂದು ಹಳೆಯ ಜಗತ್ತಿನ ವಾತಾವರಣ ಅವರಿಗೆ ಪಸಂದಾಗುವುದಿಲ್ಲ. ಪಸಂದಾಗುವುದಿಲ್ಲ, ನನಗೆ ಇದು ಸೇರುವುದಿಲ್ಲ ಅನ್ನುವಂಥದ್ದು ಶಬ್ದದಿಂದ ವ್ಯಕ್ತಪಡಿಸುವಂಥ ಮಾತಲ್ಲ. ಅವರು ಹಳೆಯ ಜಗತ್ತಿನ ವಿಚಾರ, ಹಳೆಯ ಜಗತ್ತಿನ ಬಿಲೀಫ್ ಸಿಸ್ಟಮ್, ಹಳೆಯ ಜಗತ್ತಿನ ಶಬ್ದಗಳು ಇಲ್ಲಿಂದ ಡಿಲೀಟ್ ಆಗಿರ್ತದೆ ಅಂತ ಅವ್ರಿಗೆ ಪಸಂದಾಗೋದಿಲ್ಲ. ಇಲ್ಲಿ ಉಳಿಸ್ಕೊಳ್ಳೋದು ಪಸಂದಾಗೋದಿಲ್ಲ. ಹಳೆಯ ಜಗತ್ತಿನೋಡು ನನಗೆ ಇವರು ಸೇರುವುದಿಲ್ಲ, ನನಗೆ ಈ ವಸ್ತು ಸೇರುವುದಿಲ್ಲ, ನನಗಿದಂದ್ರೆ ಆಗೋದಿಲ್ಲ ಅಂತ ಹಿಂಗೆ ಅಂದು ಅದ್ರ ಬಗ್ಗೆ ಹೆಸಿಟೇಟ್ ಆಗೋದಿದೆಯಲ್ಲ, ಇದಲ್ಲ. ಈ ಚಿತ್ತದಲ್ಲಿ ಸೇರುವುದಿಲ್ಲ ಅರ್ಥಾತ್ ಇಲ್ಲಿ ಅವರು ಅವಕಾಶ ಕೊಡೋದಿಲ್ಲ. ಒಳಗಡೆ ಯಾವುದು ಕಲಿಯುಗಿ ಬಿಲೀಫ್ ಸಿಸ್ಟಮ್ ಇದೆ ಅದನ್ನು ಸತ್ಯುಗಿ ಶ್ರೇಷ್ಠ ಶುದ್ಧ ಸಂಸ್ಕಾರಗಳ ಮೂಲಕ ಅದನ್ನು ತೆಗೆದು ಹಾಕಿರ್ತಾರೆ. ಇದಕ್ಕನ್ನಲಾಗ್ತದೆ ಈ ಯಾರು ನಿಜವಾದ ಸೇವಾ ಮಾಡುವಂತಹ ಆತ್ಮಿಕ್ ಅವಸ್ಥೆ ಉಳ್ಳಂತಹ ಮಕ್ಕಳಿಗೆ ಈ ಜಗತ್ತಿನ ವಾತಾವರಣ ಅವರಿಗೆ ಹಿಡಿಸೋದಿಲ್ಲ. सेकेंड पॉइंट, उन्हें बहुतों की सेवा कर आप समान बनाने में ही खुशी होगी. अंडरलाइन, ಸೇವಾಧಾರಿ ಶ್ರೇಷ್ಠ ಅವಸ್ಥಾ ಶ್ರೇಷ್ಠ ಆತ್ಮಿಕ ಸ್ಥಿತಿಯ ಮೂಲಕ ಸೇವಾ ಮಾಡುವಂತಹ ಮಕ್ಕಳಿಗೆ ಸೇವೆಯ ಮೂಲಕ ತಮ್ಮ ಸಮಾನ ಮಾಡ್ಕೋತಾರೆ. ತಮ್ಮ ಸಮಾನ ಅಂತಂದ್ರೆ ರೋಲ್ನ ಸಮಾನ ಅಲ್ಲ. ನಾ ಕುಮಾರ್ ಇದ್ದೀನಿ ಅಂದ್ರೆ ಕುಮಾರಿ ಥರ ಮಾಡ್ಕೊಳ್ಳೋದು, ಕುಮಾರ್ ರೋಲ್ ಇದೆ ಅಂದರೆ ನಾವು ಅವರನ್ನು ಕುಮಾರ್ ಮಾಡೋದು, ಅಥವಾ ಅಕ್ಕೋರಿದ್ದೀವಿ ಅಂತಂದ್ರೆ ಅವರನ್ನು ಟೀಚರ್ ಮಾಡೋದು, ಅಥವಾ ನಮ್ಮ ಥರನೇ ಜ್ಞಾನಿ, ನಮ್ಮ ಥರ ಮುರಳಿ ಕೇಳುವಂಥವ್ರು, ಇದೆಲ್ಲ ಆಪ್ ಸಮಾನ್. ಆಪ್ ಸಮಾನ್ ಅರ್ಥಾತ್ ನಾ ಆತ್ಮ ನಾನು ಸತ್ಯವನ್ನು ಅರಿತಿರುವಂಥ ಎನ್ಲೈಟನ್ ಸೋಲ್, ಇನ್ನೊಬ್ಬರನ್ನು ಕೂಡ ಅದೇ ರೀತಿ ಜಾಗೃತ ಮಾಡುವಂತಹ ಆತ್ಮಿಕ್ ಅವಸ್ಥೆ ಉಳ್ಳಂತಹ ಸ್ಥಿತಿಗೆ ಅವರನ್ನು ತಲುಪಿಸೋದಿದೆಯಲ್ಲ, ಇದು ಆಪ್ ಸಮಾನ್ ಸೇವಾ. ಯಾರು ಸೇವೆ ನಶಾ ಇರ್ತದೋ ಅಂಥವ್ರನ್ನು ಇನ್ನೊಬ್ಬರನ್ನು ಕೂಡ ತಮ್ಮ ಸಮಾನ್ ಆಪ್ ಸಮಾನ್ ಮಾಡ್ಕೊಳ್ಳುವಂಥ ಸೇವೆಯೊಳಗೆ ಖುಷಿ ಇರ್ತದೆ ಅವರಿಗೆ. 3ನೇ ಪಾಯಿಂಟ್, ಉನ್ಹೇ ಪಡ್ನೆ और ಪಡಾನೆ में ही ಆರಾಮ್ ಆಯೇಗಾ. ಅಂಡರ್ಲೈನ್, ಓದಿಸೋದ್ರಲ್ಲಿ ಬಹಳ ಆರಾಮ್ ಇರ್ತದ. ಓದೋದ್ರಲ್ಲಿ ಅಂತಂದರೆ ಮುರಳಿಯ ಅಧ್ಯಯನ ಮಾಡೋದ್ರಲ್ಲಿ. 2ನೇದು ಆ ಬಾಬಾರ ಪಾಯಿಂಟ್ಸ್ಗಳನ್ನು ಇನ್ನೊಬ್ಬರಿಗೆ ವಾಚಾದ ಮೂಲಕ ಹೇಳೋದ್ರಲ್ಲಿ. ಇದು ಬಹಳ ಸ್ಥೂಲ ರೂಪ, ಇದು ಕಾಮನ್ ಸೇವಾ. ಇದು ಓದಿಸೋದ್ರಲ್ಲಿ ಅಂದರೆ ಸೂಕ್ಷ್ಮ ಅರ್ಥದಲ್ಲಿ ಈ ಮನಸ್ಸು ಓದುತ್ತದ, ಈ ಮನಸ್ಸಿನ ಅಸಂಖ್ಯ ವಿಚಾರಗಳದಾವಲ್ಲ ಅವರಿಗೆ ಓದಿಸೋದು ಅಂತ, ಅವ್ರಿಗೆ ನಾಲೆಜ್ ಕೊಡೋದು. ನಮಗನಿಸ್ತದ ಬೇರೆ ಜನರಿಗೆ, ಬೇರೆಯವರಿಗೆ, ಬ್ರಹ್ಮಕುಮಾರರಿಗೆ ಅಥವಾ ಅಜ್ಞಾನದಲ್ಲಿರುವಂಥವರಿಗೆ ನಾಲೆಜ್ ಹೇಳಬೇಕು, ಓದಿಸ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ಓದಿಸೋದು, ಓದಿಸ್ದೇ ಇರೋದು ಇದು
ಡ್ರಾಮಾದಲ್ಲಿ ನೂಂದಿದೆ ಅಂತಂದ್ರೆ ಅವರ ರೋಲ್ನ ಮೂಲಕ ಓದಿಸೋದು, ಮುರಳಿ ಹೇಳೋದು, ಕ್ಲಾಸ್ ಮಾಡೋದು ಇದೆಲ್ಲ ಇರ್ತದೆ. ಬಾಕಿ ಓದಿಸೋದು, ನಿಜವಾದ ಓದಿಸೋದು ಅಂತಂದ್ರೆ ಈ ಮನಸ್ಸು ಓದಬೇಕು. ಈ ಮನಸ್ಸಿನ ಅನೇಕ ಮಾಯಾವಿ ವಿಚಾರಗಳದಾವಲ್ಲ, ಅದಕ್ಕೆ ಈ ವಿದ್ಯೆಯನ್ನು ಕಲಿಸ್ಕೊಡ್ಬೇಕಾಗಿದೆ. ನಾನು ಯಾರ ಸಂತಾನ ಇದ್ದೀನಿ, ನಾ ಯಾರಿದ್ದೀನಿ, ನಾ ಯಾರಲ್ಲ ಅನ್ನುವ ಸತ್ಯವನ್ನ, ಇಲ್ಲಿ ಒಳಗಡೆ ಇರುವಂತಹ ಅಸಂಖ್ಯ ವಿಚಾರಗಳು ಯಾವ ವ್ಯರ್ಥ ರೂಪದಲ್ಲಿದೆ, ಯಾವುದು ಸಂಸಾರಿಕ ರೂಪದಲ್ಲದಾವ, ಅನೇಕ ವ್ಯರ್ಥ ಮಾತುಗಳು, ವಿಕಲ್ಪಗಳೇನಿದಾವಲ್ಲ ಅವೆಲ್ಲವುಗಳನ್ನ ಪರಿವರ್ತನೆ ಮಾಡಬೇಕಾಗಿದೆ. ಬಾಬಾರವರು ಕೊಡುವಂತ ಈ ಸೂಕ್ಷ್ಮ ಜ್ಞಾನವನ್ನ, ಈ ವಿದ್ಯೆಯನ್ನ ಓದಿಸಿ. 5ನೇ ಪಾಯಿಂಟ್, 4ನೇದು, ಸಮझाते समझाते गला भी खराब हो जाए तो भी खुशी में रहेंगे. ಇದು ಸ್ಥೂಲ ರೂಪದ ಸೇವೆಯಲ್ಲಿ ಬರ್ತದೆ. ಇದು ಕೂಡ ಅವರ ಲಕ್ಷಣವಾಗಿರ್ತದೆ, ಸೇವಾಧಾರಿ ಮಕ್ಕಳ ಲಕ್ಷಣ. ಹೇಳ್ತಾ ಹೇಳ್ತಾ ಅವರು ಗಂಟಲು ಒಣಗಿದರೂ ಕೂಡ ಅವರು ಖುಷಿಯಲ್ಲೇ ಇರ್ತಾರೆ. ನನ್ನ ಗಂಟ್ಲನೇ ಹೊಣಿತು, ಎಷ್ಟರೇ ಹೇಳಬೇಕು, ಎಂದಿಗೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜ್ಞಾನವನ್ನ ತಿಳಿಸ್ಲಿಕ್ಕೆ ಈ ರೋಲಿಗೆ ಡ್ರಾಮಾ ಬಾಬಾ ನಿಮಿತ್ತ ಮಾಡಿದಾರೋ ಅಷ್ಟೇ ಮನಸ್ಸಿಗೆ ಖುಷಿ ಆಗ್ತಾ ಇರ್ತದೆ. 5ನೇ ಪಾಯಿಂಟ್, ಉನ್ಹೇ ಕಿಸಿ ಕಿ ಮಿಲ್ಕಿಯತ್ ನಹಿ ಚಾಹಿಯೆ. ಬಹಳ ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಳುವಂತಹ ಮಹಾವಾಕ್ಯ. ಯಾರು ಸತ್ಯ ಸೇವಾ ಮಾಡ್ತಿದ್ದಾರೆ, ಯಾವ ಸೇವಾ, ಸ್ಥೂಲ ಸೇವಾದ ಮಾತಲ್ಲ, ಬಹಳ ಸೂಕ್ಷ್ಮ ಸೇವಾ. ಬಾಬಾ ಹೇಳೋದು ಅವಸ್ಥೆ ಮೂಲಕ ಯಾರು ಸೇವಾ ಮಾಡ್ತಾರ ಅವರಿಗೆ ಅವರ ಅವಸ್ಥೆನೇ ದೊಡ್ಡ ಆಸ್ತಿ. ಹೀಗಾಗಿ उन्हें किसी की मिल्कियत नहीं चाहिए, वह किसी की प्रॉपर्टी के पीछे अपना समय नहीं गवाएंगे. ಬಹಳ ವಿಶೇಷ ಮಹಾವಾಕ್ಯ. ಕಿ ಯಾರು ತಮ್ಮ ಅವಸ್ಥೆಯನ್ನು ಶ್ರೇಷ್ಠ ಮಾಡ್ಕೊಂಡಿದ್ದಾರೆ, ಯಾರು ತಮ್ಮ ಅವಸ್ಥೆಯನ್ನ ಬಹಳ ಶ್ರೀಮಂತ ಮಾಡ್ಕೊಂಡಿದ್ದಾರೆ ಸ್ಥಿತಿಯನ್ನ, ತೋ ಅಂಥವರು ಇನ್ನೊಬ್ಬರ ಆಸ್ತಿಯ ಹಿಂದ, ಬಾಬಾ ಹೇಳ್ತಾರ, ಆಸ್ತಿ ಹಿಂದೆ ತಮ್ಮ ವಿಚಾರ ತೊಡಗಿಸೋದಿಲ್ಲ. ಕಿಸಿ ಕೆ ಪ್ರಾಪರ್ಟಿ ಕೆ ಪೀಚೆ ಅಪನ ಸಮಯ ನಹಿ ಗವಾಯಂಗೆ. ಅವರ ವಿಚಾರಗಳನ್ನ, ಅವ್ರ ಸಮಯವನ್ನ, ಇನ್ನೊಬ್ಬರ ಆಸ್ತಿಯನ್ನ ನನಗಾಗಬೇಕು, ಇವರಿಂದ ಧನ ಸಿಗಬೇಕು, ಇವ್ರ ಪ್ರಾಪರ್ಟಿಯಲ್ಲಿ ನನಗೂ ಪಾಲ್ ಸಿಗಬೇಕು ಅಂತ ವಿಚಾರನೂ ಇರೋದಿಲ್ಲ. ಇನ್ನೊಬ್ಬರ ಪ್ರಾಪರ್ಟಿ ಹಿಂದ ಸಮಯವನ್ನ ಕಳೆಯುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನೊಬ್ರು ಅಂದ್ರೆ ಆತ್ಮನಿಗೆ ಈ ರೋಲ್ ಇದೆಯಲ್ಲ, ಇದು ಕೂಡ ಇನ್ನೊಬ್ಬರ. ಹಾಗೆ ಇನ್ನು ಯಾರೇ ಇರಲಿ, ಅವರು ಮನುಷ್ಯ ಜೀವನದೊಳಗ ಯಾವುದೇ ರೀತಿಯ ರೋಲ್ ಪ್ಲೇ ಮಾಡ್ತಾ ಇರಲಿ, ಇನ್ನೊಬ್ಬರ ಆಸ್ತಿಯ ಮೇಲೆ ಕಣ್ಣಿರೋದಿಲ್ಲ. ಇವರಿಂದ ನನಗೆ ಪಾಲ್ ಸಿಗಬೇಕು, ನಾವು ಇವರಿಗೆ ಜ್ಞಾನ ಕೊಡ್ತೀವಂದ್ರೆ ಇವರಿಂದ ನಮಗೆ ಇಷ್ಟು ಲಾಭ ಆಗಬೇಕು ಅನ್ನುವಂತಹ ಯಾವ ಇಚ್ಛೆಗಳು ಈ ಆತ್ಮರ ಮನಸ್ಸಿನಲ್ಲಿ ಇರೋದಿಲ್ಲ. 6ನೇ ಪಾಯಿಂಟ್, ಉನ್ಕಿ ರಗೆ ಸಬ್ ತರಫ್ ಸೆ ಟೂಟಿ ಹುಯಿ ಹೋಗಿ. ಅಂಡರ್ಲೈನ್, ನಿಜವಾದ ಸೇವಾಧಾರಿ ಮಕ್ಕಳು ನಾವೆಷ್ಟೋ ಬ್ರಹ್ಮಕುಮಾರ್ ಕುಮಾರಿಯಲ್ಲಿ ನೋಡ್ತೀವಿ, ಎಷ್ಟೊಂದು ಸೇವೆಯನ್ನ ಮಾಡ್ತಿರ್ತಾರ. ಆದರೆ ಎಷ್ಟೊಂದು ವಿಷಯದಲ್ಲಿ ಮೋಹ, ಅನೇಕ ರೀತಿಯ ನಾನು ನಂದು ಅನ್ನುವಂಥ ಎಳೆಗಳಿರ್ತಾವ, ಮೋಹದ ಎಳೆಗಳು. ಆದರೆ ಬಾಬಾ ಹೇಳ್ತಾರೆ, ಸಚ್ಚಿ ಸೇವಾದಾರಿ ಯಾರಿರ್ತಾರಲ್ಲ, ಯಾರು ಅವಸ್ಥೆಯಿಂದ ಸೇವಾ ಮಾಡುವಂಥವ್ರಿದ್ದಾರ, ಅವ್ರದ್ದು ಎಲ್ಲೂ ಕೂಡ ಮೋಹದ ಎಳೆಗಳು ಇರೋದಿಲ್ಲ. ಮೋಹದ ಎಳೆ ಅಂದರೆ ಇವ್ರು ನಮ್ಮ ಸ್ಟೂಡೆಂಟ್, ನಮ್ಮ ಸೆಂಟರ್, ಅಥವಾ ನಮ್ಮ ಅಕ್ಕೋರು, ಅಥವಾ ಇವರು ನಮ್ಮ ರಿಲೇಟಿವ್ಸ್, ಅಥವಾ ಇವ್ರು ನನ್ನ ಫ್ರೆಂಡ್ಸ್, ಅಥವಾ ಇವರು ನಮ್ಮ ಖಾಸ್ ಮನೆಯವರು, ಹೀಗೆ ಯಾವುದೇ ರೀತಿಯ ಮೋಹ ಅವ್ರಿಗಿರೋದಿಲ್ಲ. 7ನೇ ಪಾಯಿಂಟ್, ವಹ ಬಾಪ್ ಸಮಾನ್ ಉದಾರ ಚಿತ್ತ ಹೋಂಗೆ. ಅಂಡರ್ಲೈನ್, ಅವರು ಬಾಬರ್ ಸಮಾನ ಬಹಳ ಉದಾರ ಚಿತ್ತರಾಗಿರ್ತಾರೆ. ಉದಾರ ಚಿತ್ತ ಅಂದರೆ ಒಂದು ಬ್ರಹ್ಮ ಬಾಬಾರವ್ರ ಸಮಾನ ಅವ್ರ ಚಿತ್ತ ಬಹಳ ವಿಶಾಲವಾಗಿರ್ತದ. 2ನೇದು, ಶಿವ ಬಾಬಾರ ಹಾಗೆ ಅವರ ಹೃದಯ, ಅವರ ಚಿತ್ತ ಬಹಳ ವಿಶಾಲವಾಗಿರ್ತದೆ. ವಿಶಾಲ ಅಂತಂದರೆ ಡ್ರಾಮಾದಿಂದ ಪರೆ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಬುದ್ಧಿ, ಮನಸ್ಸು, ಚಿತ್ತ, ಇದಕ್ಕೆ ಹೇಳಾಗ್ತದ ವಿಶಾಲ ಚಿತ್ತ ಅಂತ. ಉನ್ಹೇ ಸೇವಾ ಕೆ ಸಿವಾಯೆ और कुछ भी मीठा नहीं लगेगा.
ಸೇವೆ ಹೊರತು ಅವರಿಗೆ ಬೇರೆ ಯಾವ ಮಾತು ಇಷ್ಟ ಆಗೋದಿಲ್ಲ, ಪಸಂದಾಗೋದಿಲ್ಲ ಅಂತಂದ್ರೆ ಅದರಲ್ಲೇ ಅವ್ರ ಬುದ್ಧಿ ತೊಡಗ್ತದ, ಅದರಲ್ಲೇ ಇಂಟ್ರೆಸ್ಟ್ ಇದೆ. ಹೀಗಾಗಿ ಅವರ ಅವಸ್ಥಾ ಎಷ್ಟು ಶ್ರೇಷ್ಠ ಇದೆಯಲ್ಲ, ಕಂಟಿನ್ಯೂಸ್ಲಿ ಆತ್ಮಿಕ ಸ್ಥಿತಿ, ಆತ್ಮದಿಂದ ಅವರ ಸ್ಥಿತಿಯಿಂದ ಶುಭ ವೈಬ್ರೇಷನ್, ಶುದ್ಧ ತರಂಗಗಳು ಈ ಜಗತ್ತಿಗೆ ಹೋಗ್ತಾನೆ ಇರ್ತವೆ. ಸೇವಾ ಕಂಟಿನ್ಯೂ ನಡೀತಾ ಇರ್ತವೆ. ಆದರೆ ಅವರೆಂದಿಗೂ ಕೂಡ ಬಾಬಾ ಹೇಳ್ತಾರೆ, ಸೇವಾ ಬಿಟ್ಟು ಬೇರೆ ವಿಷಯದೊಳಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ. ಅಂದರೆ ತಮ್ಮ ಸ್ಥಿತಿಯೊಳಗ, ತಮ್ಮ ಅವಸ್ಥೆಯೊಳಗ, ತಮ್ಮ ಮೂಲ ನಿರಾಕಾರ ಬಿಂದುವಿನೊಳಗ, ತನ್ನ ಸತೋಗುಣಿ ಸ್ವರೂಪದಲ್ಲಿ ಏನು ಈ ಚಿತ್ತ, ಮನಸ್ಸು, ಬುದ್ಧಿಯನ್ನ ಅಲ್ಲಿ ತೊಡಗಿಸ್ತಿರ್ತಾರೋ, ಇದನ್ನ ಬಿಟ್ರೆ ಈ ಬುದ್ಧಿಯನ್ನ, ಈ ಮನಸ್ಸನ್ನ ಬೇರೆ ಬೇರೆ ವಿಷಯಗಳಲ್ಲಿ, ಡ್ರಾಮಾದೊಳಗೆ ಸಿಗುವಂತಹ, ಡ್ರಾಮಾದ ಜೊತೆಗೆ ಕನೆಕ್ಟ್ ಆಗಿರುವಂಥ ವಿಷಯದೊಳಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಮುರಳಿಯ ಮುಖ್ಯ ಸಾರ್, दिन रात सर्विस के चिंतन में रहना है और सब रगे तोड़ देनी है. ದಿನ ರಾತ್ರಿ ಸೇವೆಯಲ್ಲಿ ವಿಚಾರಗಳು ನಡೀತಾ ಇರಬೇಕು, ಚಿಂತನೆ ನಡೀತಾ ಇರಬೇಕು. ಎಲ್ಲ ರೀತಿಯ ಮೋಹದ ಎಳೆಗಳು ತುಂಡರಿಸಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ದಿನರಾತ್ರಿ ಸರ್ವಿಸ್ ಅಂದ್ರೆ ದಿನ ಮತ್ತು ರಾತ್ರಿ. ದಿನ ರಾತ್ರಿ ಸರ್ವಿಸ್ ಈ ಶರೀರನೇ ಮಾಡೋದಾದ್ರ ಯಾರ ಕಡೆಯಿಂದಲೂ ಕೂಡ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ದಿನ ರಾತ್ರಿ ಕಂಟಿನ್ಯೂಸ್ಲಿ ಯಾವ ಬ್ರಹ್ಮಕುಮಾರ್ ಕುಮಾರಿಯರಿಂದಲೂ ಕೂಡ, ಯಾವ ಮನುಷ್ಯರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರೆಸ್ಟ್ ಬೇಕಾಗ್ತದೆ. ಸೊ ಬಾಬಾ ಹೇಳೋದು ದಿನರಾತ್ರಿ ಅರ್ಥ ಏನು? ಆತ್ಮಿಕ ಅವಸ್ಥಾ, ಆತ್ಮಸ್ಥಿತಿ. ಇವನ್ ನಿದ್ರೆಯಲ್ಲೂ ಕೂಡ ಆತ್ಮಸ್ಥಿತಿಯೊಳಗ, ಬಾಬನ್ ಮಡಿಲೊಳಗ, ಬಾಬನ್ ಜೊತೆ ಕಂಬೈಂಡ್ ಆಗಿ ನಿದ್ರೆಗೆ ಹೋದ್ರೂ ಕೂಡ ಅದು ಸೇವೆಯಲ್ಲೇ ಕನ್ವರ್ಟ್ ಆಗ್ತದ. ಅಂದ ಮೇಲೆ ದಿನ ಮತ್ತು ರಾತ್ರಿ, ದಿನ ರಾತ್ರಿ ಕಂಟಿನ್ಯೂಸ್ ಸೇವಾ ಆಗ್ಬಿಡ್ತು. ಸೊ ದಿನ ರಾತ್ರಿ ನಿರಂತರ ಸೇವೆಯ ಚಿಂತನೆ ನಡೀತಾ ಇರಬೇಕು. ಯಾವುದೇ ರೀತಿಯ ಮೋಹದ ಎಳೆಗಳಿರಬಾರ್ದು. ಸರ್ವಿಸ್ಗೆ ದಿಗರ್ ಆರಾಮ್ ನಹಿ, ಸರ್ವಿಸ್ ಕರ್ ಆಪ್ ಸಮಾನ್ ಬನಾನಾ ಹೇ. ಸೇವಾ ಬಿಟ್ಟು ಆರಾಮ್ ಇರುವಂಗಿಲ್ಲ. ಸೇವಾ ಬಿಟ್ಟು ಆರಾಮ್ ಇರುವುದು ಅಂದರೆ ರೋಲ್ನ ಚಿಂತನೆ, ರೋಲ್ನ ಈ ಶರೀರದ ಚಿಂತನೆಯೊಳಗ, ಈ ಶರೀರದ ಒಂದು ಕಾರ್ಯವ್ಯವಹಾರದೊಳಗ ಅವ್ರು ಇರುವುದಿಲ್ಲ. ಅಂದರೆ ಈ ಶರೀರಕ್ಕೆ ಆರಾಮ್ ಕೊಡಬೇಕು, ಈ ಶರೀರ ಚಳಿ ಆಗ್ತದ, ಈ ಶರೀರಕ್ಕೆ ಹೀಟ್ ಆಗ್ತದ, ಈ ಶರೀರಕ್ಕೆ, ಇದು ಕೂಡ ಅವ್ರು ವಿಚಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಆತ್ಮಿಕ ಅವಸ್ಥೆಯಲ್ಲಿದ್ದಾಗ ಈ ಶರೀರದ ಚಕ್ರ, ಈ ಶರೀರದ 7 ಚಕ್ರಗಳಾಗ್ಲಿ, ಈ ಒಂದು ರೋಲ್ನ ಒಂದು ಕಾರ್ಯ ವ್ಯವಸ್ಥಿತವಾಗಿ ನಡೀತದೆ. ಒಂದ್ ವೇಳೆ ಆತ್ಮಿಕ ಅವಸ್ಥಾ ಪಕ್ಕ ಸುಸ್ಥಿತಿಯಲ್ಲಿ ಇತ್ತು ಅಂದ್ರ ಅದಕ್ಕಾಗಿ ಅವ್ರು ಎಂದಿಗೂ ಕೂಡ ನಾ ಆರಾಮ್ ಮಾಡ್ಬೇಕು ಅನ್ನೋದಿಲ್ಲ. ನಾನು ಅಂದ್ರೆ ಆತ್ಮ ಅನ್ನೋದು, ನಾ ಸದಾ ಪರೇ ಇದ್ದೀನಿ ಅನ್ನುವಂಥ ಸತ್ಯ ಗೊತ್ತಿರೋದ್ರಿಂದ ನಾ ಆರಾಮ್ ಮಾಡಬೇಕು, ಶರೀರಕ್ಕೆ ಏನಾದರೂ ರೆಸ್ಟ್ ಮಾಡಿಸಿದ್ರಿದು ನಾ ಆರಾಮ್ ಮಾಡಬೇಕು, ನನಗೆ ಆರಾಮ್ ಸಿಗಬೇಕು, ನನಗೆ ಆರಾಮ್ ಬೇಕಾಗ್ಯದ ಅಂತ ಶಬ್ದ ಬಳಸೋದಿಲ್ಲ. ಯಾಕೆ ಅಂದರೆ ನನಗೆ ಆರಾಮ್ ಅರ್ಥಾತ್ ನಾ ಯಾರು? ಆತ್ಮ. ಆತ್ಮ ಆರಾಮ್, ಸುಖ ದುಃಖದಿಂದ ಮತ್ತೆ ದುಃಖ ನೋವಿನಿಂದ ಆತ್ಮ ಪರೆ ಇದೆ. ನಾ ಆ ಆತ್ಮ ಇದ್ದೇನೆ ಅಂದಮೇಲೆ ಸುಖ ದುಃಖದಿಂದ ನಾ ಪರೆ ಇದ್ದೀನಿ ಅಂತಂದ್ಮೇಲೆ ಆರಾಮದ ಅನುಭವ ಮಾಡೋದು ಈ ಶರೀರ, ಈ ರೋಲ್ ಅಂದಮೇಲೆ ನಾ ಆರಾಮ್ ಮಾಡ್ತೀನಿ ಅಂತ ಅನ್ನೋದೇ ಸೇವೆಯನ್ನು ಬಿಟ್ಟು ರೋಲ್ನ ಆರಾಮದಲ್ಲಿ ಸಿಕ್ಕಾಕೊಳ್ಳೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರು ಸೇವೆ ಬಿಟ್ಟು, ಸೇವೆಯ ಹೊರತು ಆರಾಮ್ ಮಾಡೋದಿಲ್ಲ. ಸರ್ವಿಸ್ ಮಾಡಿ ಅನೇಕರನ್ನ ತಮ್ಮ ಸಮಾನ ಮಾಡ್ಕೊಳ್ತಾರೆ. ಅರ್ಥಾತ್ ಆತ್ಮಿಕ ಅವಸ್ಥೆಯ ಒಂದು ಗುರಿಯನ್ನ ಇನ್ನೊಬ್ಬರಿಗೂ ಕೂಡ ಮುಟ್ಟಿಸ್ಲಿಕ್ಕೆ ನಿಮಿತ್ತ ಆಗ್ತಾರೆ. ಸೆಕೆಂಡ್ ಪಾಯಿಂಟ್, ಬಾಪ್ ಸಮಾನ್ ಉದಾರ್ ಚಿತ್ ಬನ್ನ ಹೇ. ಶಿವ ಬಾಬಾ, ಬ್ರಹ್ಮ ಬಾಬಾರವ್ರ ಸಮಾನ ಉದಾರ ಚಿತ್ತರಾಗ್ರಿ ಅಂತ. ಉದಾರ ಚಿತ್ತರಾಗುವುದು ಅಂತಂದ್ರೆ ಯಾವಾಗ ನಾವು ಇನ್ನೊಬ್ಬರಿಗೆ ಕೊಡುವಂಥವ್ರು ಮಹಾದಾನಿಗಳು ಆಗ್ತೀವಿ ಅಂತಂದ್ರೆ ರೋಲ್ನಲ್ಲಿ ಇರುವಾಗ ಸಾಧ್ಯವಿಲ್ಲ. ರೋಲ್ ಕಾನ್ಷಿಯಸ್ ಅಂದ್ರೆ ನಾ ಅಕ್ಕೋರಿದ್ದೀನಿ, ನಾ ಬ್ರಹ್ಮಕುಮಾರಿ ಇದ್ದೀನಿ ಅಂತಂದ್ರೂ ಕೂಡ ಲಿಮಿಟೆಡ್ ಮೈಂಡ್. ಉದಾರ ಚಿತ್ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ರೋಲ್ನ ಸರ್ವ ಸಂಬಂಧ, ಈ ಕಲಿಯುಗಿ ಪ್ರಪಂಚ, ಹಳೆಯ ಜಗತ್ತು, ಈ ಡ್ರಾಮಾ, ಇದೆಲ್ಲದರಿಂದ ಪರಿಯಾಗಿರುವಂತಹ
ಮೂಲ ಆತ್ಮಿಕ ಸ್ಥಿತಿ ಬಾಪ್ ಸಮಾನ ಸ್ಥಿತಿಯೇ ನಿಜವಾದಂಥ ಉದಾರ ಚಿತ್ತ. उदार चित्तराग्री अंतर बाबा। अचल अडोल बनने के लिए आज्ञाकारी वफादार बनना है। अंडरलाइन अचल अडोल आगुदक्कागी अचल अडोल यारागबेकु मनस्सु। आत्ಮ ಏನಿದೆ ಆತ್ಮ ಇರುವುದೇ ಅಚಲ್, ಆತ್ಮ ಇರುವುದೇ ಅಡೋಲ್. ಅಚಲ್ ಅಡೋಲ್ ಆಗಬೇಕಾದವ್ರು ಯಾರು? ಈ ಮನಸ್ಸು. ಈ ಮನಸ್ಸಿಗೆ ಈ ಸ್ಥಿತಿಯನ್ನು ತರಬೇಕಾಗಿದೆ. ನಾ ಇರುವುದೇ ಆತ್ಮ, ನಾ ಆತ್ಮ ಇರುವುದೇ ಅಚಲ್, ನಾ ಆತ್ಮ ಇರುವುದೇ ಅಡೋಲ್, ನಿಶ್ಚಿಂತ್, ನಾ ಆತ್ಮ ಇರುವುದೇ ಸ್ಥಿರ್ ಅನ್ನುವಂತಹ ಅಭ್ಯಾಸ ಈ ಮನಸ್ಸಿಗೆ ಮಾಡಬೇಕಾಗಿದೆ. ಅದಕ್ಕಾಗಿ ಆಜ್ಞಾಕಾರಿ ಮತ್ತು ವಫಾದಾರ ಆಗ್ರಿ ಅಂತ. ಆಜ್ಞಾಕಾರಿ ಅರ್ಥಾತ್ ಈ ಮನಸ್ಸು ಬಾಬಾರ್ದಿದೆ, ಈ ಮನಸ್ಸಿನ ವಿಚಾರಗಳು ಬಾಬಂದಿದೆ. ಏನೆಲ್ಲ ಈ ಮನಸ್ಸಿನಲ್ಲಿ ವಿಚಾರ ಬರ್ತದೋ, ಘಟನೆ ಘಟಿಸ್ತದೋ, ಏನೆಲ್ಲ ಕಾಣಿಸ್ತಾ ಇದೆಯೋ ಇದು ನನಗೆ ಕಾಣಿಸ್ತಾ ಇದೆ, ಇದು ನನ್ನ ವಿಚಾರ ಅನ್ನೋದು ಕೂಡ ಬಾಬಾ ಅಂತರ ಬೇವಫಾ. ವಫಾ ಅರ್ಥಾತ್ ಬಾಬಾ ಈ ಮನಸ್ಸು ತಮ್ಮದೇ ಆಗಿದೆ ರೀ. ಈ ಮನಸ್ಸಿನಲ್ಲಿ ಏನೆಲ್ಲ ವಿಚಾರ ಬಂದಿದೆ ಇದು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಯಾಕೆ ಮನಸ್ಸೇ ನಿಮ್ದಿದೆ. ನಾ ಆತ್ಮ ನಿಮ್ಮ ಸಮಾನಿದ್ದೀನಿ, ನಾ ಆತ್ಮ ನಿಮ್ಮ ಸಮಾನ ನಿಶ್ಚಿಂತಿದ್ದೀನಿ, ಸಂತುಷ್ಟಿದ್ದೀನಿ. ಆದರೆ ಈ ಮನಸ್ಸೇನಿದೆಯಲ್ಲ ಬಾಬಾ ಇದು ತಮ್ಮದ್ರಿ, ತಮಗೆ ಅರ್ಪಿತ ಮಾಡ್ತಾ ಇದ್ದೀನಿ. ಬಾಬಾ ನನ್ನ ಮನಸ್ಸಿನಲ್ಲಿ ಹಿಂಗೆ ವಿಚಾರ ಬರ್ತಾ ಇದೆ ಅನ್ನೋದೇ ಇದು ಬೇವಫಾ. ನನ್ನ ಮನಸ್ಸು ಎಲ್ಲಿಂದ ಆಯಿತು? ಮನಸಾ ವಾಚ ಕರ್ಮಣ ನಾನು ನಿನಗೆ ಅರ್ಪಿತ ಆಗಿದ್ದೀನಿ ಅಂತ ನಾವು ದ್ವಾಪರ ಯುಗದಿಂದ ಹೇಳ್ತಾ ಬಂದಿದ್ದೀವಿ. ಅರ್ಥಾತ್ ಈ ಮನಸ್ಸು ಹೇಳ್ತಾ ಬಂದಿದೆ ಅಂದಮೇಲೆ ಇದು ಬಾಬಾರಿಗೆ ಅರ್ಪಿತ. ಈ ರೀತಿ ಅಚಲ್ ಅಡೋಲ್ ಅವಸ್ಥಾ ಮನಸ್ಸಿನಲ್ಲಿ ಬರಬೇಕು ಅಂತಂದರೆ ವಫಾದಾರ ಆಗ್ರಿ, ಆಜ್ಞಾಕಾರಿಗಳು ಆಗ್ರಿ. ಈ ಮನಸ್ಸು ಬಾಬಾ ಹೇಳಿದ ಶ್ರೀಮತನುಸಾರ ಅಭ್ಯಾಸ ಮಾಡಿದ್ದೇ ಆದರೆ, ಭಗವಂತನ ಮಹಿಮೆಯಲ್ಲಿ ಸ್ಥಿತ ಆಗಿದ್ದೇ ಆದರೆ ಮನಸ್ಸಿನ ಸ್ಥಿತಿ ಅಚಲ್ ಅಡೋಲ್ ಆಗಲಿಕ್ಕೆ ಸಾಧ್ಯ ಇದೆ. वरदान क्यों क्या के क्वेश्चन की जाल से सदा मुक्त रहने वाले विश्व सेवाधारी ಚಕ್ರವರ್ತಿ ಭವ. ಯಾಕೆ ಏನು ಎನ್ನುವಂತಹ ಪ್ರಶ್ನೆಗಳ ಜಾಲದಿಂದ ಮುಕ್ತರಾಗಿ विश्व सेवाधारी चक्रवर्ती भव. जब स्वदर्शन चक्र राइट तरफ चलने के बजाय रॉन्ग तरफ चल जाता है तब माया जीत बनने के बजाय पर के दर्शन के उलझन के चक्र में आ जाते हो. ಬಹಳ ಸೂಕ್ಷ್ಮ ಇದೆ. ಸ್ವದರ್ಶನ ಚಕ್ರ ರೈಟ್ ವೇ ಬಿಟ್ಟು ರಾಂಗ್ ವೇ ಒಳಗೆ ಯಾವಾಗ ಹೋಗ್ತದೋ ಅವಾಗ ಸ್ವದರ್ಶನದ ಬದಲಾಗಿ ಪರದರ್ಶನದ ಒಂದು ಉಲ್ಝನ್ನೊಳಗ ಗೊಂದಲದೊಳಗ ಸಿಕ್ಕಾಕೊಳ್ತೀರಿ ಅಂತಾರೆ ಬಾಬಾ. ಸ್ವ ಯಾರು? ನಾ ಆತ್ಮ. ದರ್ಶನ ಯಾರ್ದು ಮಾಡಬೇಕಾಗಿದೆ? ಈ ಮನಸ್ಸಿನ ಸ್ಟೋರಿ ಏನಿದೆಯಲ್ಲ, ಸತ್ಯುಗದ ದೇವತಾ ಜೀವನ, ಪೂರ ಕಾಲಚಕ್ರದಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ರೋಲ್ಗಳು, 84 ಜನ್ಮ ಏನಿದೆ, ಆ 84 ಜನ್ಮಗಳ ಚಕ್ರವನ್ನ ನೋಡ್ಲಿಕ್ಕೆ ನಾನು ಎಲ್ಲಿ ಹೋಗ್ಬೇಕು? ಚಕ್ರದಿಂದ ಪರೆ ಹೋಗ್ಬೇಕಾಗ್ತದೆ. ಚಕ್ರದ ಒಳಗೆ ಇದ್ಕೊಂಡು ಪೂರಾ ಚಕ್ರ ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಂದಮೇಲೆ ದೇಹಭಾನದಿಂದ ಪರೆ ಆತ್ಮಿಕ ಅವಸ್ಥೆಯಲ್ಲಿ ಸ್ಥಿತ ಆದಾಗ ಸ್ವನ ಆತ್ಮ ನನಗೆ ಸಿಕ್ಕಿರುವ ರೋಲ್ನ, ನನಗೆ ಸಿಕ್ಕಿರುವ ಮನಸ್ಸಿನ ಸ್ಟೋರಿ ಒಳಗೇನು ಅನೇಕ ಜೀವನ ಚಕ್ರ ಇದೆ, ಈ ಚಕ್ರವನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ನಾ ಆತ್ಮ ಚಕ್ರದಿಂದ ಪರೆ, ಈ ಡ್ರಾಮಾದಿಂದ ಪರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗಿ ಚಕ್ರವನ್ನು ನೋಡೋ ಬದಲಾಗಿ ಒಂದು ವೇಳೆ ರಾಂಗ್ ಚಕ್ರ ತಿರುಗಿಸ್ತಿರತ್ತಂದ್ರ, ಅಂದರೆ ತನಗ ದೇಹ ಅಂತ ತಿಳ್ಕೊಂಡು ನನ್ನ ಜೀವನ ಚಕ್ರ ಹಿಂಗ, ನಾ ಚಿಕ್ಕವಳಿದ್ದಾಗ ಇಷ್ಟು ಕಷ್ಟಪಟ್ಟೆ, ಮಧ್ಯದಲ್ಲಿ ಈ ಥರ ಕಷ್ಟಪಟ್ಟಿನಿ, ಈಗೂ ಕಷ್ಟಪಡ್ತೀನಿ, ಎಷ್ಟರೇ ದುಡಿಬೇಕು, ಇವರೆಲ್ಲ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ನೀವೇನಾದರೂ ಉಲ್ಟಾ ಚಕ್ರ ತಿರುಗಿಸಿದ್ರಿ, ಅರ್ಥ ರೋಲಿಂದ ಪರಿ ಆಗುವ ಬದಲಾಗಿ ರೋಲ್ ಒಳಗೆ ಸಿಕ್ಕಾಕೊಂಡ್ರಿ ಅಂತಂದ್ರ ಆ ದರ್ಶನ ಮಾಡು, ಸ್ವಯಂನ ದರ್ಶನ ಮಾಡುವ ಬದಲಾಗಿ ಪರರ ದರ್ಶನದ ಗೊಂದಲದೊಳಗೆ ಹೋಗಿ ಸಿಕ್ಕಾಕೋತೀರಿ. ಜಿಸ್ಸೆ ಅದರಿಂದ ಏನಾಗ್ತದ? ಕ್ಯೂ ಕ್ಯಾ ಕೆ ಕ್ವೆಶ್ಚನ್ ಕಿ ಜಾಲ್ ಬನ್ ಜಾತಿ ಹೇ. ಯಾವಾಗ ನಾ ಆತ್ಮ ರೋಲಿಂದ ಪರೆಯಾಗಿ ರೋಲ್ ನೋಡ್ತೀನಂತಂದ್ರ, ಓಹೋ ನನಗೆ ಸತ್ಯುಗದಲ್ಲಿ ದೇವತಾ ರೋಲ್ ಸಿಕ್ಕಿತ್ತು, ದ್ವಾಪರ ಯುಗದಲ್ಲಿ ರಾಜನ ರೋಲ್, ಸಿಂಗಲ್ ಕಿರೀಟಧಾರಿ, ಹಾಗೆ ಭಕ್ತ ಆಗಿರುವಂತಹ ರೋಲ್, ಕಲಿಯುಗದಲ್ಲಿ ಮನುಷ್ಯನ ರೋಲ್, ಸಂಗಮ ಯುಗದಲ್ಲಿ ಫರಿಸ್ತಾ ರೋಲ್, ಎಷ್ಟು ಸುಂದರವಾದಂಥ ರೋಲ್ ನನಗೆ ಸಿಗ್ತಾ ಇತ್ತು. ಈ ಸ್ವಯಂನ ಒಂದು ದರ್ಶನ ಮಾಡಲಿಕ್ಕೆ ಬಹಳ ಒಳ್ಳೆಯ ಚಾನ್ಸ್ ಇತ್ತು.
ಒಂದು ವೇಳೆ ರೋಲ ನಾನು ತಿಳ್ಕೊಂಡು ನಾನಾ ಅಕ್ಕವ್ರಂತ ತಿಳ್ಕೊಂಡು ಇವ್ರು ಹಿಂಗೆ ಯಾಕೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರಲ್ಲ, ಹಿಂಗೆ ಯಾಕೆ ಅಂದ್ರು, ಹಿಂಗೆ ಅನ್ಬಾರ್ದಾಗಿತ್ತು ಅಂತ ಪ್ರಶ್ನೆಗಳ ಜಾಲದಲ್ಲಿ ಸಿಕ್ಕಾಕೋಬೇಕಾಗ್ತದಂತಾರೆ ಬಾಬಾ. ಜೋ ಸ್ವಯಂ ರಚತೆ ಅವ್ರು ಫಿರ್ ಸ್ವಯಂ ಫಸ್ಟ್ ಜಾತೆ. ಸ್ವಯಂ ಅರ್ಥಾರ್ಥ ಮನಸ್ಸು. ಬಾಬಾ ಮನಸ್ಸಿಗೂ ಕೂಡ ಸ್ವಯಂ ಅಂತ ಹೇಳ್ತಾರೆ. ಮನಸ್ಸು ಖುದ್ ಆ ಜಾಲವನ್ನು ರಚನೆ ಮಾಡ್ತದ. ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಇವ್ರು ಯಾಕೆ ಮಾತಾಡಲಿಲ್ಲ, ಇವ್ರು ಯಾಕೆ ನನಗೆ ಕೇರ್ ಮಾಡಲಿಲ್ಲ, ಇವ್ರು ಯಾಕೆ ನನಗೆ ಸರಿಯಾಗಿ ಓಂ ಶಾಂತಿ ಹೇಳಲಿಲ್ಲ. ಈ ವ್ಯರ್ಥ ಸಂಕಲ್ಪಗಳ ವ್ಯರ್ಥ ದರ್ಶನ ಪರದರ್ಶನದ ಜಾಲ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಿ. ಮತ್ತು ಸ್ವಯಂ ಈ ಮನಸ್ಸು ಅದರಲ್ಲಿ ಸಿಕ್ಕಾಕೊಳ್ತದ. ಇಸಿಲಿಯೇ ನಾಲೆಜ್ಫುಲ್ ಬಂದ್ ಸ್ವದರ್ಶನ್ ಚಕ್ರಕ್ಕೆ ಫಿರಾತೆ ರಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಲೆಜ್ಫುಲ್ ಆಗಿ ಸ್ವದರ್ಶನ ಚಕ್ರವನ್ನು ತಿರುಗಿಸ್ರಿ. ಯಾಕೆ, ಏನು, ಹೇಗೆ ಎನ್ನುವಂಥ ಪ್ರಶ್ನೆಗಳ ಜಾಲದಿಂದ ಮುಕ್ತರಾಗ್ರಿ. ಯೋಗಯುಕ್ತ ಜೀವನ್ ಮುಕ್ತ ಚಕ್ರವರ್ತಿ ಬನ್ ಬಾಬಾ ಕೆ ಸಾಥ್ ವಿಶ್ವ ಕಲ್ಯಾಣ ಕಿ ಸೇವಾ ಮೇ ಚಕ್ರ ಲಗಾತೆ रहेंगे. ಅಂಡರ್ಲೈನ್. ಬಹಳ ಸೂಕ್ಷ್ಮವಾಗಿರುವಂಥ ಮಹಾವಾಕ್ಯ. ಪ್ರಶ್ನೆಗಳ ಜಾಲದಿಂದ ಮುಕ್ತಾಗ್ರಿ. ಯೋಗಯುಕ್ತ. ಯೋಗಯುಕ್ತ ಅಂದ್ರ ಯೋಗ ಮಾಡುವವನಲ್ಲ, ಯೋಗಿಕ ಸ್ಥಿತಿಯಲ್ಲಿ ಇರುವಂತಹ ಬಾಬಾ ಹೇಳ್ತಾರೆ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಜೀವನ್ ಮುಕ್ತ. ಜೀವನ ರಿಯಲ್ ಅಲ್ಲ, ಜೀವನ ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾ ಅನುಸಾರ ನಡೀತಾ ಇದೆ. ನಾ ಆತ್ಮ ಜೀವನದಿಂದ ಪರೆ ಇದ್ದೇನೆ, ಈ ಜೀವನವನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಇದಕ್ಕಂತಾರ ಜೀವನ ಮುಕ್ತ ಸ್ಥಿತಿ. ಚಕ್ರವರ್ತಿ ರಾಜ ಅರ್ಥಾತ್ ನಾ ಆತ್ಮ ಇರುವುದೇ ರಾಜ. ನಾ ಆತ್ಮ ರಾಜ ಚಕ್ರವರ್ತಿಯಾಗಿ ನನ್ನ ಸ್ವಯಂನ ದರ್ಶನವನ್ನ ಮಾಡ್ತೀನಿ. ಬಾಬಾರವರ ಜೊತೆಗೆ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಚಕ್ರನೂ ಹಾಕ್ತೀನಿ. ತೋ ವಿಶ್ವ ಸೇವಾಧಾರಿ ಚಕ್ರವರ್ತಿ ರಾಜ ಬನ್ ಜಾಯಂಗೆ. ಇದರಿಂದ ನಾ ಆತ್ಮ ರಾಜ ಸಂಗಮಯುಗದಲ್ಲಿ ನಾ ಆತ್ಮ ರಾಜನ ಸ್ಥಿತಿಯಲ್ಲಿ ಇದ್ದೀನಿ. ಭರ್ಪೂರ್ ನಿಶ್ಚಿಂತ ಸಂಪೂರ್ಣ ಬಾಪ್ ಸಮಾನ ಸ್ಥಿತಿ, ರಾಜನ ಸ್ಥಿತಿ. ತೋ ಸತ್ಯುಗದಲ್ಲಿ ರಾಜ ಆಗ್ತೀನೋ ಬಿಡ್ತೀನೋ ಅದು ಡ್ರಾಮಾ ಅನುಸಾರ. ಬಸ್ ನಾ ವರ್ತಮಾನ ಸಮಯದೊಳಗ ಈ ಕ್ಷಣದೊಳಗ ನಾ ಆತ್ಮ ರಾಜ ಇದ್ದೀನಿ. ಇದೇ ಚಕ್ರವರ್ತಿ ರಾಜ ಆಗೋದಾಗಿದೆ. ಸ್ಲೋಗನ್ ಪ್ಲಾನ್ बुद्धि से प्लेन बुद्धि से प्लान को प्रैक्टिकल में लाओ तो सफलता समाई हुई है. अंडरलाइन. प्लेन बुद्धि अर्थात ಆತ್ಮಿಕ್ ನಿರಾಕಾರಿ ಸ್ಥಿತಿ. ನಿರಾಕಾರಿ ಸ್ಥಿತಿಯೊಳಗ ನಿರಾಕಾರ ಆತ್ಮನ ಮೂಲ ಮನಸ್ಸು ಬಹಳ ಪ್ಲೇನ್ ಇದೆ, ಕ್ಲೀನ್ ಇದೆ, ಎಕ್ದಮ್ ಕ್ಲೀನ್ ಇದೆ. ಆತ್ಮಸ್ಥಿತಿಯಲ್ಲಿದ್ದಾಗ ಆತ್ಮನ ಮನಸ್ಸು ಜಾಗೃತಿ ಇರ್ತದೆ. ತೋ ಪ್ಲೇನ್ ಬುದ್ಧಿಯಿಂದ ಬುದ್ಧಿ ಮನಸ್ಸು ಕ್ಲೀನ್ ಇರ್ತದೆ. ಸೊ ಪ್ಲೇನ್ ಬುದ್ಧಿಯಿಂದ ಪ್ಲಾನ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದ್ರಿ, ಆಗ ಸಫಲತೆ ಅವಶ್ಯ ಸಿಗ್ತದೆ. ಸಫಲತೆ ಅಂದ್ರೆ ಆತ್ಮಿಕ್ ಸ್ಥಿತಿಯ ಪ್ರಗತಿ. ಸಫಲತೆ ಅಂದ್ರೆ ಸೆಂಟ್ರ್ ದೊಡ್ಡದಾಗೋದು. ಸಫಲತೆ ಅಂದ್ರೆ ಮನೆಯ ವ್ಯವಸ್ಥೆ ದೊಡ್ಡದಾಗೋದು. ಸಫಲತೆ ಅಂತಂದ್ರೆ ಮಕ್ಕಳೆಲ್ಲ ಮಾತು ಕೇಳೋದು, ಸೇವಾ ಕೇಂದ್ರದಲ್ಲಿ ಎಲ್ಲೂ ಸುವ್ಯವಸ್ಥಿತ ನಡೆಯೋದು, ಸಂಖ್ಯೆ ಹೆಚ್ಚಾಗೋದು. ಇದು ಸಫಲತೆಯಲ್ಲಿದು ಡ್ರಾಮಾ. ಸಫಲತೆ ಅರ್ಥಾತ್ ಪ್ರತಿ ಕ್ಷಣ ಡ್ರಾಮಾದಿಂದ ಪರೆಯಾಗುವ, ಪ್ರತಿ ಕ್ಷಣ ಆತ್ಮಿಕ ಉನ್ನತಿ, ಆತ್ಮಿಕ ಅವಸ್ಥೆಯ ಒಂದು ಉಂಚ ಸ್ಥಿತಿ ಇದೆಯಲ್ಲ, ಇದು ನಿಜವಾದ ಸಫಲತೆ. ವ್ಯಕ್ತಿಶಾರ ಈಗ ಸಂಪನ್ ಮತ್ತು ಕರ್ಮಾತೀತ ಅವಸ್ಥೆಯ ಧುನ್ ಏರಿಸ್ಕೊಡ್ರಿ. ಯಾವಾಗ ಕರ್ಮಾತೀತ ಸ್ಥಿತಿಯ ಸಮೀಪ ಬರ್ತೀರೋ ಆಗ ಯಾವುದೇ ರೀತಿಯ ಆತ್ಮನ ಕಡೆಗೆ ಬುದ್ಧಿ ಬಾಗುವುದಿಲ್ಲ. ಇವರೆಷ್ಟು ಶಾಣೆ ಅದಾರ, ಹುಷಾರದಾರ, ಸಿರಿವಂತರದಾರ, ಇವರೆಷ್ಟು ಉಳ್ಳವರದಾರ, ಇವರು ಕಮ್ಮದಾರ, ಹೆಚ್ಚದಾರ, ಇವರು ಬಡವರದಾರ, ಅಥವಾ ಇವರು ಬೆಸ್ಟ್ ಚಾಲಾಕದಾರ, ಇವರೆಷ್ಟು ಮೋಸಗಾರರದಾರ. ಹೀಗೆ ಒಳ್ಳೆಯ ಅಥವಾ ಕೆಟ್ಟ ಯಾವ ರೂಪದಿಂದಲೂ ಕೂಡ ಅವ್ರ ಬುದ್ಧಿ ಇನ್ನೊಬ್ಬರ ಕಡೆಗೆ ವಾಲುವುದಿಲ್ಲ, ಬಾಗುವುದಿಲ್ಲ. ಅರ್ಥಾತ್ ಅದ್ರಾಗ ಇಂಟ್ರೆಸ್ಟ್ ಸಿಕ್ಕಾಕೊಳ್ಳೋದಿಲ್ಲ. ಯಾವಾಗ ಕರ್ಮಾತೀತ ಸ್ಥಿತಿಯ ಸಮೀಪ ಬಂದಿರುವಂಥ ಆತ್ಮಗಳ ಮನಸ್ಸು ಯಾರ ಕಡೆಗೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಕರ್ಮ ಕಾ ಬಂಧನ್ ನಹಿ ಬನಾಯೇಗ. ಇದು ನನ್ನ ಕರ್ಮ, ನಾ ಮಾಡಿದ್ದು, ಇದು ನಾನೇ ಕಟ್ಸಿದ್ದು, ಇದು ನಾನೇ ಸೇವಾ ಮಾಡಿದ್ದು, ಇದು ಇವರಿಗೆ ನಾನೇ ಓದಿಸಿದ್ದು, ಈ ಐಡಿಯಾ ನಾನೇ ಕೊಟ್ಟಿದ್ದು, ಇದೆಲ್ಲ ಕರ್ಮ ಬಂಧನ್. ಅರೆ ಡ್ರಾಮಾ ಮೂಲಕ ರೋಲ್ ಸಿಕ್ಕಿದೆ, ಡ್ರಾಮಾ ಅನುಸಾರ ಮನಸ್ಸಿನಲ್ಲಿ ವಿಚಾರ ಇದೆ, ಡ್ರಾಮಾ ಅನುಸಾರ ಬುದ್ಧಿಯಲ್ಲಿ ವಿವೇಕ್ ಇದೆ.
ಅಂದಮೇಲೆ ಇದು ನಾ ಮಾಡಿದೆ, ಇದು ನಾವ ನೋಡಿ ಮಾಡಿದ್ದು, ಇದು ನಂದೇ ಪ್ಲಾನ್ ಅಂತಂತಿರತ್ತಂದ್ಮೇಲೆ ಕರ್ಮದ ಹಿಸಾಬ್ ಕಿತಾಬ ಆಗ್ತದ. ಕರ್ಮಾತೀತ್ ಅರ್ಥಾತ್ ಸರ್ವ ಕರ್ಮ ಬಂಧನೋ ಸೆ ಮುಕ್ತ. ಕರ್ಮಾತೀತ್ ಅಂದ್ರೆ ಕರ್ಮದ ಸರ್ವ ಬಂಧನಗಳಿಂದ ಮುಕ್ತ ಸ್ಥಿತಿ, ನ್ಯಾರ ಸ್ಥಿತಿ. ಪ್ರಕೃತಿ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡೋದು, ಅಂಡರ್ಲೈನ್. ಪ್ರಕೃತಿಯ ಮೂಲಕ ಅಂದ್ರೆ ಈ ಶರೀರ, ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡೋದು. ಹೇಗೆ ಪಪೆಟ್ ಶೋ ಇದೆ, ಪಾಪೆಟ್ಸ್ ಏನು ಸೂತ್ರದ ಗೊಂಬೆಗಳಿಗೆ ದಾರ ಕಟ್ಟಲಾಗಿದೆ, ಅದು ಏನೂ ಮಾಡೋದಿಲ್ಲ, ಅದು ನಿಮಿತ್ತ ಮಾತ್ರ ಮಾಡ್ತದೆ. ಯಾಕಂದ್ರೆ ದಾರವನ್ನ ಹೆಂಗ್ ಮೇಲ್ಗಡೆ ಜಗ್ತಾರೋ ಹಂಗೆ ಕೈ ಮೇಲ್ ಹೋಗ್ತದೆ, ನಿಮಿತ್ತ ಮಾತ್ರ. ಕರೆಕ್ಟ್ ಕೈ ಆ ಗೊಂಬೆ ಜಗ್ತಾ ಇಲ್ಲ, ಕೈ ಗೊಂಬೆ ಮೇಲೆತ್ತಾ ಇಲ್ಲ. ಡ್ರಾಮಾದಲ್ಲಿ ಅಂದ್ರೆ ಸೂತ್ರ ಅಲ್ಲಿ ಮೇರೆಯವರು ಎತ್ತುತ್ತಾ ಇದ್ದಾರೆ, ಹಂಗೆ ಸೂತ್ರಧಾರ ಯಾರು, ಡ್ರಾಮಾ. ಸೂತ್ರದ ಗೊಂಬೆ ಯಾರು, ಈ ರೋಲ್. ನಾ ಆತ್ಮ ಇದನ್ನೆಲ್ಲ ಖೇಲ್, ಈ ಗೇಮ್ ಅನ್ನು ನೋಡುವಂತ ಸಾಕ್ಷಿ ದೃಷ್ಟ, ಅಬ್ಸರ್ವರ್ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರೆ ಏನಂತ, ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ. ಕರ್ಮ ಮಾಡಕ್ ನಾ ನಿಮಿತ್ತಿಲ್ಲ, ಈ ರೋಲ್ ನಿಮಿತ್ತ ಮಾತ್ರ. ನಾವು ಅನ್ಕೊಂಡಿವಿ ಏನಂತ, ಇವ್ರಿಗೆ ನಾವು ಕೋರ್ಸ್ ಕೊಟ್ಟಿವಿ, ಕೋರ್ಸ್ ಕೊಟ್ಟಿಲ್ಲ, ಕೋರ್ಸ್ ಕೊಟ್ಟಂತ ಇಮೇಜಸ್, ಫಿಲ್ಮ್, ಘಟನಾ ಡ್ರಾಮಾದಲ್ಲಿ ಮೊದಲೇ ನೊಂದಿದೆ. ಈ ಮನಸ್ಸಿಗೆ, ಮಾಯಾ ಮನಸ್ಸಿಗೆ ಅನಿಸ್ತದೆ ಇವ್ರಿಗೆ ನಾ ಕೋರ್ಸ್ ಕೊಟ್ಟಿನಿ, ಇವರಿಗೆ ನಾ ಮೇಲ್ ತಂದೀನಿ, ಇವ್ರಿಗೆ ನಾ ಓದಿಸಿನಿ ಅಂತ. ಅವ್ರು ಓದುವುದು ಡ್ರಾಮಾದಲ್ಲಿದೆ, ಓದಿಸಿದ ಹಾಗೆ ಆಕ್ಟಿಂಗ್ ಮಾಡೋದು ಡ್ರಾಮಾದಲ್ಲಿದೆ. ಈ ಮನಸ್ಸಿಗೆ ಅನಿಸ್ತದ, ಮಾಯಾ ಮನಸ್ಸಿಗೆ ಅನಿಸ್ತದ, ನಾನೇ ಓದಿಸಿದ್ದು, ನಾನೇ ಬೆಳೆಸಿದ್ದು, ಇದು ನಾನೇ ಕಟ್ಟಿದ್ದು, ಇದು ನಾನೇ ಈ ರೀತಿ ವಿಸ್ತಾರ ಮಾಡಿದ್ದು ಅಂತ ಅನಿಸ್ತದ. ಇದಕ್ಕೆ ಬಾಬಾ ಹೇಳ್ತಾರೆ ಬಂಧನ್, ಸಿಕ್ ಹಾಕೊಳ್ಳೋದು, ಅದೇ ಸಂಕಲ್ಪಗಳು ಬರುವುದು, ಇದು ನಾನ್ ಮಾಡೀನಿ, ಇದು ನಾನ್ ಮಾಡಿದ್ದೀನಿ ಅಂತ. ಕರ್ಮಾತೀತ್ ಅವಸ್ಥೆ ಉಳ್ಳಂಥವ್ರು ನ್ಯಾರ ಇರ್ತಾರ, ರೋಲಿಂದ ನ್ಯಾರ ಇರ್ತಾರ. ಅವರು ನಿಮಿತ್ತ ಮಾತ್ರ ಪ್ರಕೃತಿಯ ಮೂಲಕ ಕರ್ಮವನ್ನ ಮಾಡ್ತಾರೆ. ಕರ್ಮಾತೀತ್ ಅವಸ್ಥೆಯ ಅನುಭವ ಮಾಡಬೇಕು ಅಂತಂದ್ರೆ ನ್ಯಾರ ಆಗುವ ಪುರುಷಾರ್ಥ ಪದೇ 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 ಮಾಡ್ತಾ ಇರಬೇಕು ಅಂತ. ಕರ್ಮಾತೀತ ಸ್ಥಿತಿಯನ್ನ ತಲುಪಲಿಕ್ಕೆ ಶರೀರದಿಂದ ನ್ಯಾರ, ಶರೀರದಿಂದ ನ್ಯಾರ ಯಾರಾಗಬೇಕಾಗಿದೆ, ಮನಸ್ಸು. ನಾ ಆತ್ಮ ನ್ಯಾರನೇ ಇದ್ದೇನೆ, ನಾ ಆತ್ಮ ನ್ಯಾರ ಯಾವತ್ತೂ ಇದ್ದೀನಿ, ಯಾವತ್ತೂ ಇದ್ದೇ ಇರ್ತೀನಿ, ಮುಂದೂ ಕೂಡ. ಈ ಮನಸ್ಸು ಸಿಕ್ಕಾಕೊಂಡಿದೆಯಲ್ಲ, ಈ ಮನಸ್ಸು ನ್ಯಾರ ಆಗಬೇಕು. ಈ ಅಭ್ಯಾಸ ಪದೇ 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 ಈ ಮನಸ್ಸಿಗೆ ಮಾಡಿಸ್ಬೇಕಾಗಿದೆ. ಸಹಜ और ಸ್ವತಃ ಅನುಭವ ಹೋ, ಸಹಜ ಅನುಭವ ಆಗಬೇಕು. ಈ ಕರಾನೆ ವಾಲಾ ಕರ್ನೆ ವಾಲಿ ಯ ಕರ್ಮೇಂದ್ರಿಯ ಹೇ ಹಿ ಅಲಗ್. ಅಂಡರ್ಲೈನ್, ಎಷ್ಟು ಸುಂದರ ಮಹಾವಾಕ್ಯ. ಮಾಡಿಸುವಂತ ಆತ್ಮ ಬೇರೆನೇ ಇದೆ, ಈ ಕರ್ಮೇಂದ್ರಿಯಗಳು ಬೇರೆನೇ ಅದಾವ. ಇಷ್ಟು ಸರಳ ಅನುಭವ ಆಗಬೇಕು. ಮಾಡಿಸುವಂತಹ ಆತ್ಮ ಬೇರೆನೇ ಅದ, ಈ ಕರ್ಮೇಂದ್ರಿಯಗಳು ಬೇರೆನೇ ಅದಾವ. ನಾ ಮಾಡ್ತಿದ್ದೀನಿ ಅಲ್ಲ ಅಂದ್ರೆ ನಾ ಏನ್ ತಿಳ್ಕೊಂಡಿನಿ, ರೋಲ್, ಈ ಕ್ಯಾರೆಕ್ಟರ್ ನಾ ಅಂತ ತಿಳ್ಕೊಂಡು ನಾ ಮಾಡ್ತಿದ್ದೀನಿ. ಮಾಡಿಸುವಂತಹ ನಿಮಿತ್ತ ಮಾತ್ರ ಮಾಡಿಸುವಂತಹ ಆತ್ಮನೇ ಬೇರೆ ಕರ್ತ, ಅಕರ್ತ ಆತ್ಮ. ಈ ರೋಲ್ ಕರ್ತ ಇದೆ, ರೋಲ್ ಬೇರೆ, ನಾ ಆತ್ಮ ಬೇರೆ. ಇದು ಸ್ಪಷ್ಟ ಅನುಭವ ಆಗ್ತದ ಯಾರಿಗೆ, ಯಾರು ಸಹಜ ಯೋಗಿ ಇದ್ದಾರೆ. ಸಹಜ ಯೋಗಿ ಯಾರು, ಯಾರು ನ್ಯಾರ ಆಗುವ ಪುರುಷಾರ್ಥವನ್ನ ಪದೇ 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 ಅಟೆನ್ಷನ್ ಕೊಟ್ಟು ಮಾಡ್ತಾ ಇರ್ತಾರೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಕರ್ಮವನ್ನ ಮಾಡುವಂತಹ ಈ ರೋಲ್, ಈ ಪಾತ್ರ, ಇದೆಲ್ಲದರಿಂದ ನಾನು ಪರಿಯಾಗಿದ್ದೇನೆ. ಮನುಷ್ಯ ಜೀವನವೇ ಬೇರೆ, ಮನುಷ್ಯ ಜೀವನದ ಪಾತ್ರ ಅಭಿನಯ ಮಾಡಲಿಕ್ಕೆ ಬಂದಿರುವಂಥ ಅತಿ ಸೂಕ್ಷ್ಮ ಇನ್ವಿಸಿಬಲ್ ಆಕ್ಟರ್ ನಾನು ಆತ್ಮನೇ ಬೇರೆಯಾಗಿದ್ದೇನೆ. ಕರ್ಮ ರೋಲ್ನ ಮೂಲಕ ಡ್ರಾಮಾ ಅನುಸಾರ ನಡೀತಾ ಇದೆ. ಆದರೆ ನಾನು ಈ ಪಾತ್ರದಿಂದಲೂ, ಈ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದಲೂ ಪರೆಯಾಗಿರುವ, ನ್ಯಾರ ಆಗಿರುವ ಆತ್ಮನಾಗಿದ್ದೇನೆ. ನನಗೆ ಈಗ ಅನುಭೂತಿಯಾಗಿದೆ, ನಾನೇ ಬೇರೆ, ಈ ಪಾತ್ರವೇ ಬೇರೆ, ನಾನು ಆತ್ಮನೇ ಬೇರೆ, ಮನುಷ್ಯ ಜೀವನವೇ ಬೇರೆ. ಮನುಷ್ಯ ಜೀವನ ಒಂದು ಪಾತ್ರ,
ಬ್ರಹ್ಮಕುಮಾರ ಜೀವನವೂ ಒಂದು ಪಾತ್ರವಾಗಿದೆ. ನಾನು ಪಾತ್ರದಿಂದ ಪರೆ, ಅತಿ ಸೂಕ್ಷ್ಮ, ದಿವ್ಯ, ಈ ಎಲ್ಲ ನಾಟಕದ ವಿಷಯಗಳಿಂದ ಅತೀತವಾಗಿರುವ ಜೀವನ್ಮುಕ್ತ ಆತ್ಮ ನಾನು. ನನ್ನ ಈ ಮನಸ್ಸಿಗೆ ಟ್ರೈನಿಂಗ್ ಆಗಿದೆ. ಹೀಗಾಗಿ ಮನಸ್ಸು ಎಲ್ಲಿಯೂ ಕೂಡ ಬಾಗಲಾರದು, ಸಿಕ್ಕಿ ಹಾಕಿಕೊಳ್ಳಲಾರದು. ಯಾಕೆಂದರೆ ಈ ಮನಸ್ಸಿಗೆ ಅರ್ಥವಾಗಿದೆ, ಇದು ಒಂದು ನಾಟಕ. ನಾನು ನಾಟಕದಿಂದ ಪರೆಯಾಗಿರುವ ನಿರಾಕಾರ ಆತ್ಮನಾಗಿದ್ದೇನೆ. ಓಂ ಶಾಂತಿ.